ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಕಲಾವಿದೆ ಶ್ರುತಿ ಅವರು ಈಗ ಇಹಲೋಕವನ್ನು ತೆಗೆಸಿರುವಂಥದ್ದು. ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಸಿನಿಮಾ ರಂಗಗಳಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಕೂಡ ಇಟ್ಕೊಂಡಿದ್ದಂಥವ್ರು ಅಂತ ಹೇಳ್ಬೋದು. ಇನ್ನು ಅದೇ ಚಿಕ್ಕ ವಯಸ್ಸಿನಲ್ಲೇ ಇತ್ತೀಚೆಗೆ ತಾನೇ ಒಂದು 8-9 ಸಿನಿಮಾಗಳಿಗೆ ಕೂಡ ಅವರು ಇದು ಮಾಡಿದರು, ಏನು ಕಾಣಿಸ್ಕೊಂಡಿದ್ರು ಕೂಡ ಅಂತ ಹೇಳ್ಬೋದು. ಇನ್ನು ಈ ಥರ ಇರೋದ್ರ ಸಂದರ್ಭದಲ್ಲಿ ಯಾರಿದು ಅಂತ ನೋಡ್ತಾ ಬಂದರೆ, ಇವರು ತೆಲುಗುನ ಜಿ ವಾಹಿನಿ ಸರಿಗಮಪದಲ್ಲಿ ಸೀಸನ್ 12ರ ರನ್ನರ್-ಅಪ್ ಆಗಿ ಬಂದಂಥ ಶ್ರುತಿಯವರು. ಇನ್ನು ಶ್ರುತಿಯವರು ಇದೀಗ ದೊಡ್ಡ ಸಿಂಗರ್ ಆಗಿ ಕೂಡ ತೆಲುಗುನಲ್ಲಿ ಜನಪದ ಸಿಂಗರ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ನಮ್ಮ ಕರ್ನಾಟಕದಲ್ಲಿ ಹನುಮಂತ ಹೇಗೋ ಅಲ್ಲಿ ಆ ಥರ ಅವರು ಕಾಣಿಸ್ಕೊಂಡಿದ್ರು. ಕೇವಲ 28ರ ವಯಸ್ಸಿನಲ್ಲಿ ಜನಪ್ರಿಯತೆ, ದುಡ್ಡು ಎಲ್ಲದೂ ಕೂಡ ಬಂತು. ಸುಮಾರು 8-9 ಸಿನಿಮಾಗಳಲ್ಲಿ ಕೂಡ ಜನಪದ ಹಾಡು ಹಾಡೋದ್ರ ಮೂಲಕ ಅವರ ಕಂಠ ಗಾಯನದಲ್ಲೇ ಸಾಕಷ್ಟು ಹೆಸರು ಕೂಡ ಮಾಡಿದರು. ಇನ್ನೇನು ಬಿಗ್ ಬಾಸ್ಗೆ ಕೂಡ ಹೋಗಬೇಕು ಅನ್ನೋ ಇಂಗಿತನೂ ಕೂಡ ಇತ್ತೀಚೆಗೆ ಅವರು ವ್ಯಕ್ತಪಡಿಸಿದರು. ಆದರೆ ಗಂಡನ ಕಿರುಕುಳದಿಂದ ಹಾಗೂ ಗಂಡನ ಭಯಂಕರ ಹಣದ ದಾಹಕ್ಕೆ ಇದೀಗ ಶ್ರುತಿಯವರು ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು. ಆಗ ನೀವೇನಂತೀರಿ?